ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು FLN ಅನ್ನ ಅಂದ್ರೆ ಫೌಂಡೇಶನಲ್ ಲಿಟ್ರೇಸಿ ಅಂಡ್ ನ್ಯೂಮರೇಸಿಯನ್ನ ವಿಜ್ಞಾನದಲ್ಲಿ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಅಂದ್ರೆ ಗಣಿತದ ಮೂಲಜ್ಞಾನ ಅಂತಕ್ಕಂಥದ್ದು ವಿಜ್ಞಾನ ವಿಷಯದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿಜ್ಞಾನ ವಿಷಯವನ್ನ ಕೆಲವೊಂದು ಸಂದರ್ಭಗಳಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಗಣಿತದ ಒಂದು ಜ್ಞಾನ, ಸಾಮಾನ್ಯ ಜ್ಞಾನ ನಮ್ಗೆಲ್ಲರೂ ಕೂಡ ಇರಬೇಕಾಗತ್ತೆ, ಸಂಖ್ಯಾ ಜ್ಞಾನ ಇರಬೇಕಾಗತ್ತೆ. ಉದಾಹರಣೆಗೆ ನಾನೀಗ ಒಂದು ಲೆಕ್ಕವನ್ನ ತೆಗೆದುಕೊಂಡಿದ್ದೇನೆ ಮಕ್ಕಳೇ. ಇಲ್ಲೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಹಾಕಲಾಗಿದೆ. ನಿಮಗೆ ಈಗಾಗಲೇ ಗೊತ್ತಿದೆ, ನಿಮಗೆ R1 R2 R3 ಅನ್ನ ಕೊಡಲಾಗಿದೆ. ಇವನ್ನ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೇವೆ, ಸಮಾನಾಂತರ ಜೋಡಿಸಿದ್ದೇವೆ. ಇದಷ್ಟಕ್ಕೂ ಕೂಡ ಸಮಾನಾಂತರ ಸೀರೀಸ್ ಅಲ್ಲಿ ಯಾವ್ದಿದೆ R4 ಅಂತಕ್ಕಂಥದ್ದು ಸರಣಿ ಕ್ರಮದಲ್ಲಿ ಇದೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದರಲ್ಲಿರ್ತಕ್ಕಂತಹ ಒಟ್ಟು ರೆಸಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಇದನ್ನ ಲೆಕ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನ, ನಮಗೆ ಗಣಿತದ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರಬೇಕಾಗುತ್ತೆ. ಮಕ್ಕಳೇ, ನಿಮ್ಗೆಲ್ಲರೂ ಕೂಡ 1 2 ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಬರುತ್ತಲ್ವಾ? 1 ರಿಂದ 100ರವರೆಗೂ ಸಂಖ್ಯೆಗಳು ಗೊತ್ತಿದೆ ಇಲ್ಲ? ಗೊತ್ತಿದೆ. ನಿಮ್ಗೆಲ್ಲರೂ ಕೂಡ 2 ಮಗ್ಗಿ ಬಹಳ ಮುಖ್ಯವಾಗಿ ಬರಬೇಕಾಗತ್ತೆ, ಹೌದಲ್ವಾ? ಸೊ ಯಾರಾದ್ರೂ ಕೂಡ 4 ಮಗ್ಗಿ ಹೇಳಕ್ಕೆ ಸಾಧ್ಯ ಇದೆಯಾ? ಹೇಳ್ತೀರಾ? ಹೇಳಿ. ಅಂದ್ರೆ ಮಕ್ಕಳೇ, ಎಲ್ಲರೂ ಕೂಡ ಕನಿಷ್ಠವಾಗಿ 2 ರಿಂದ 20ರವರೆಗೆ ಮಗ್ಗಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಬರಬೇಕಾಗತ್ತೆ. 1 ರಿಂದ 100ರವರೆಗೆ ಸಂಖ್ಯೆಗಳನ್ನ ಗುರುತಿಸುವ ಜ್ಞಾನ ಇರಬೇಕಾಗತ್ತೆ ಅಂತಕ್ಕಂಥದ್ದು. ಸೊ ಈಗ ಇದರಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ನಾವು ಏನು ಸೀರೀಸ್ ಪ್ಯಾರಲಲ್ ಆಗಿ ಇರ್ತಕ್ಕಂಥದ್ದನ್ನ ನಿಮಗೆ ಈಗಾಗಲೇ ಸೂತ್ರ ಗೊತ್ತಿದೆ. Rp is equal to 1/Rp is equal to 1/R1 1/R2 plus 1/R3 ಅನ್ನ ಕಂಡುಹಿಡಿಯಬೇಕು. ಅಂದ್ರೆ ಇವೆಲ್ಲವೂ ಕೂಡ ಯಾವ ರೂಪದಲ್ಲಿದ್ದಾವೆ? ಭಿನ್ನ ರಾಶಿಯ ರೂಪದಲ್ಲಿದ್ದಾವೆ. ಅಂದ್ರೆ ನಿಮಗೆ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ, ಭಿನ್ನ ರಾಶಿಯ ಸಂಕಲನ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ, ಹೌದಾ ಮಕ್ಕಳೇ? ನಿಮ್ಗೆಲ್ಲರೂ ಕೂಡ ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ, 4ಕ್ಕೆ 3 ಸೇರಿಸಿದ್ರೆ 12, ಹೌದಲ್ವಾ? 4ಕ್ಕೆ 3 ಸೇರಿಸಿದ್ರೆ 4 3 7 ಅಂತ ಹೇಳಿ ಕರೀತೇವೆ. ಅದೇ ನಾವು 4 × 3 ಅಂತ ಹೇಳಿದ್ರೆ 4 3 12 ಅಂತ ಹೇಳ್ತೀವಿ. ಅಂದ್ರೆ ಕೂಡುವುದು ಮತ್ತು ಗುಣಾಕಾರ ಬೇಕಾಗತ್ತೆ. 4ರಲ್ಲಿ 1ಅನ್ನ ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ನಾವು 4 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 2 1 2 2 4. ಅಂದ್ರೆ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ಇದರ ಸಾಮಾನ್ಯ ಜ್ಞಾನ ನಮಗೆಲ್ಲರೂ ಕೂಡ ಇರಬೇಕಾಗತ್ತೆ. ಅದರ ಜೊತೆಗೆ ನಮಗೆ ಭಿನ್ನರಾಶಿಯ ಸಂಕಲನ ಗೊತ್ತಿರಬೇಕಾಗತ್ತೆ. ಭಿನ್ನರಾಶಿಯ ಸಂಕಲನವನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮಗೆ ಲಾಸಾಹ, LCM ಅನ್ನ ಕಂಡುಹಿಡಿಯೋದು ಕೂಡ ಗೊತ್ತಿರಬೇಕಾಗತ್ತೆ ಮಕ್ಕಳೇ. ಸೊ ಈಗ 1/R1 ಅಂತ ಹೇಳಿದ್ರೆ 1/5, 1/R2 ಅಂತ ಹೇಳಿದ್ರೆ ಎಷ್ಟಿದೆ ಮಕ್ಕಳೇ? 10, 1/R3 ಅಂತ ಹೇಳಿದ್ರೆ 30 ಇದೆ, ಹೌದಲ್ವಾ? ಈಗ ಇವುಗಳನ್ನ ಭಿನ್ನರಾಶಿಯ ರೂಪದಲ್ಲಿದ್ದಾವೆ. ಇವುಗಳ ಛೇದದಲ್ಲಿರ್ತಕ್ಕಂತಹ ಏನೇನಿದೆ? 5 10, ವೆರಿ ಗುಡ್. ಇವುಗಳಿಗೆ ನಾನು ಲಾಸಹವನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕು? ಹೌದಲ್ವಾ? ಇದು ಗೊತ್ತಿದ್ರೆ ಮಾತ್ರ ನಾವು ವಿಜ್ಞಾನದಲ್ಲಿ, ಭೌತಶಾಸ್ತ್ರದಲ್ಲಿ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಲಾಸಹ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಲೆಕ್ಕವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಇಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥದ್ದು, ತುಂಬಾ ಸರಳ ಸಂಖ್ಯೆ ಅಂತ ಹೇಳಿದ್ರೆ ಯಾವ್ದು ಮಕ್ಕಳೇ? 5 5 1 5 5 2 10 5 6 30. ಅದೇ ರೀತಿಯಾಗಿ 1, ಹೌದಲ್ವಾ? 2ರಿಂದ ನಾವು 2 1 2 2 3 6, ಮತ್ತೊಂದು ಸರಳವಾಗಿರ್ತಕ್ಕಂಥ 3 1 3 3. ಈ ರೀತಿ ಲಾಸಹವನ್ನ ಕಂಡುಹಿಡಿಯಬೇಕಾಗುತ್ತೆ, LCM. ಆ ನಂತರದಲ್ಲಿ ಏನ್ ಮಾಡ್ಬೇಕು? ಇವೆಲ್ಲವನ್ನು ಕೂಡ 5 2 ಇಂಟು 3 ಇಂಟು 1 ಎಷ್ಟು ಬರುತ್ತೆ? 5 2 10, 10 3 30, 31 30, 5 2 10, 10 3 13 30, 31 30. ಹೌದಾ ಮಕ್ಕಳೇ? ಈಗ ನಾನು ಅದನ್ನ ಏನ್ ಮಾಡ್ತೇನೆ, ಛೇದದಲ್ಲಿ 30 ಬರ್ಕೊಳ್ತೇನೆ. ಈಗ ಒಂದೊಂದಾಗಿ 5ರಿಂದ 30 ಭಾಗಿಸ್ಬೇಕು. ಅದಕ್ಕೆ ಏನ್ ಗೊತ್ತಿರ್ಬೇಕು ನಮಗೆ?
ಐದೊಂದು ಮಗ್ಗಿ ಬರಬೇಕು. ಅಂದ್ರೆ 5ರಿಂದ 30 ಭಾಗ ಆಗುತ್ತ ಮಕ್ಕಳ? ಭಾಗ ಆಗುತ್ತೆ. ಎಷ್ಟು ಅಂತ ಭಾಗವಾಗುತ್ತೆ? 5 30. ಅಂದ್ರೆ ಇದಕ್ಕೆ ನಮಗೆ ಐದೊಂದು ಮಗ್ಗಿ ಗೊತ್ತಿರಬೇಕು, ಹೌದಲ್ವಾ? 5 1 5, 5 2 10, 5 3 15, 5 4 20, 5 5 25, 5 6 30. ಅಂದ್ರೆ 6 ಬಂತು. 6 1 6 ಪ್ಲಸ್ 10ರಿಂದ 30 ಭಾಗಿಸ್ಬೇಕು. ಎಷ್ಟು ಬರುತ್ತೆ ಮಕ್ಕಳ? ಎಷ್ಟು ಬರುತ್ತೆ? 30 ಡಿವೈಡೆಡ್ ಬೈ 10. 10 30. 3 1 3. 30ರಿಂದ 30 ಅಂದ್ರೆ 1 1 1. ಈಗ ಅಷ್ಟೊಂದು ಕೂಡ ಕೂಡಬೇಕಾಗತ್ತೆ. 6 3 9, 9 1 10. 10 ಬೈ 30, ಹೌದಲ್ವಾ? ಈಗ 30ರಿಂದ 10 ನಾನು ಭಾಗಿಸ್ಬೇಕು. ಆಗ ನಮಗೆ ಏನ್ ಬರುತ್ತೆ? ದಶಮಾಂಶ ಸ್ಥಾನಗಳು ಬರುತ್ತೆ. ಆದ್ರೆ ಇಲ್ಲಿ ವ್ಯುತ್ಕರ್ಮ 1/r p ಇದು ಕೂಡ ಭಿನ್ನರಾಶಿ ರೂಪದಲ್ಲೇ ಇದೆ. 10/30 ಭಿನ್ನರಾಶಿ ರೂಪದಲ್ಲಿದೆ. ಇವುಗಳನ್ನ ಏನ್ ಮಾಡೋಣ? ಇವುಗಳ ವ್ಯುತ್ಕರ್ಮವನ್ನ ಬರೆದುಕೊಳ್ಳೋಣ. ರೆಸಿಪ್ರೋಕಲ್ಸ್ ಆಫ್ ದಿಸ್. ಇದರ ರೆಸಿಪ್ರೋಕಲ್ಸ್ ಅಂತ ಹೇಳಿದ್ರೆ ಆರ್ ಪಿ ಆಗುತ್ತೆ. ಈಗ 10/30 ಇರೋದು ಏನಾಗುತ್ತೆ ಮಕ್ಕಳ? 30/10 ಆಗುತ್ತೆ. 10 13 ಅಂದ್ರೆ ಆರ್ ಪಿ ಇಸ್ ಈಕ್ವಲ್ ಟು 3 ಓಮ್. ಇದು ನಾವು ಕಂಡುಹಿಡಿದಿದ್ದು ಕೇವಲ ಪ್ಯಾರಲಲ್ R1 R2 R3 ಮಾತ್ರ ಕಂಡುಹಿಡಿದಿದ್ದೀವಿ. ಹಾಗಾದ್ರೆ ಈಗ R4 ಅನ್ನ ಇದಕ್ಕೆ ಏನ್ ಮಾಡಬೇಕು? ನಾವು ಕೂಡಬೇಕಾಗುತ್ತೆ. ಅಂದ್ರೆ ಸೀರೀಸ್ RS ಸರಣಿ ರೂಪದಲ್ಲಿದೆ, ಸೂತ್ರ ಗೊತ್ತಿದೆ. RS1 RS RP ಅಂದ್ರೆ ಈಗಾಗಲೇ R1 R2 R3 ಆಗಿದ್ರೆ ಮಕ್ಕಳ RP ಅಂತ ತೆಗೆದುಕೊಳ್ತೇನೆ ಪ್ಲಸ್ R4. RP ಎಷ್ಟು ಬಂದಿದೆ? 3 ಓಮ್. R4 ಎಷ್ಟು ಕೊಟ್ಟಿದ್ದಾರೆ? 20. 30 ಪ್ಲಸ್ 20 ಪ್ಲಸ್ 3 23 ಓಮ್. ಅಂದ್ರೆ ಇದರಲ್ಲಿ ಇರ್ತಕ್ಕಂತ ಒಟ್ಟು ರೋಧ ಎಷ್ಟಪ್ಪ ಅಂತ ಹೇಳಿದ್ರೆ ಒಟ್ಟು ರೋಧ 23 ಓಮ್ ಆಗಿದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಭೌತಶಾಸ್ತ್ರದಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ ಏನೇನ ಅವಶ್ಯಕತೆ ಇದೆ ನಮಗೆ? ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ, ವ್ಯುತ್ಕರ್ಮಗಳನ್ನ ಬರೀತಕ್ಕಂಥದ್ದು, ಹೌದಲ್ವಾ? ಅದೇ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತಕ್ಕಂಥದ್ದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಇದ್ದ ಸಂದರ್ಭದಲ್ಲಿ ಛೇದ ಅಂಶಗಳನ್ನ ನಾವೇನ್ ಮಾಡಬಹುದು? ಗುಣಿಸಬಹುದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಲಾಸಹವನ್ನ ಕಂಡುಹಿಡಿತಕ್ಕಂಥದ್ದು. ಸೊ ಎಲ್ಲದರ ಮೂಲ ಜ್ಞಾನ ನಮಗೆ ಗಣಿತದ ಮೂಲ ಜ್ಞಾನ ಇದ್ರೆ ಮಾತ್ರ ವಿಜ್ಞಾನದ ಈ ಭೌತಶಾಸ್ತ್ರದ ಲೆಕ್ಕಗಳನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಯ್ತಲ್ಲ ಮಕ್ಕಳ? ಇಂಪ್ಲಿಮೆಂಟೇಷನ್ ಆಫ್ FLN ಇನ್ ಸೈನ್ಸ್ ಅಂತ ಬಂದಾಗ ವಿಜ್ಞಾನದಲ್ಲಿ ನಾವು ಯಾವ ರೀತಿ ಫೌಂಡೇಶನಲ್ ಲಿಟ್ರೇಸಿ ಅಂಡ್ ನ್ಯೂಮರೇಸಿ ಅಂದ್ರೆ ಸಂಖ್ಯಾಜ್ಞಾನವನ್ನ ಯಾಕೆ ತೊಡಗಿಸ್ಕೊಳ್ಬೇಕು, ಅದರ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನ ನೀವು ಭೌತಶಾಸ್ತ್ರದಲ್ಲಿ ಯಾವ ರೀತಿ ಸಂಖ್ಯಾಜ್ಞಾನ ಇರಬೇಕಾಗತ್ತೆ, ಮೂಲ ಗಣಿತವನ್ನ ನಾವು ಕಲ್ತಿರ್ಬೇಕಾಗತ್ತೆ, ಅದು ಎಷ್ಟು ಸಹಕಾರಿಯಾಗತ್ತೆ ಅಂತಕ್ಕಂಥದ್ದನ್ನ ಗೊತ್ತಿದೆ. ಅದೇ ರೀತಿಯಾಗಿ ರಸಾಯನಶಾಸ್ತ್ರದಲ್ಲೂ ಕೂಡ ಬಹಳ ಅವಶ್ಯಕವಾಗಿ ಬೇಕಾಗತ್ತೆ. ಉದಾಹರಣೆಗೆ ಈಗ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಬೇಕಾದ್ರೂ ಕೂಡ ಸಂಖ್ಯಾಜ್ಞಾನದ ಅವಶ್ಯಕತೆ ಇರುತ್ತೆ, ಹೌದಲ್ಲ ಮಕ್ಕಳೇ? ಸೊ ರಾಸಾಯನಿಕ ಸಮೀಕರಣದ ಎಡಭಾಗ ಮತ್ತು ಬಲಭಾಗದಲ್ಲಿ ಎಷ್ಟು ಪರಮಾಣುಗಳಿದಾವೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಎಷ್ಟು ಪರಮಾಣುಗಳನ್ನ ಸಮವಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಅಲ್ಲಿ ಕೂಡುವಿಕೆ ಮತ್ತು ಗುಣಾಕಾರ ಇವೆರಡರ ಜ್ಞಾನ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಉದಾಹರಣೆಗೆ ನಾವು ಅಲ್ಯೂಮಿನಿಯಂ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ. ಈಗ ಈ ರಾಸಾಯನಿಕ ಸಮೀಕರಣವನ್ನ ನಾವು ಸರಿದೂಗಿಸ್ಬೇಕು ಅಂತ ಹೇಳಿದ್ರೆ ಸಂಖ್ಯಾಜ್ಞಾನದ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಈಗ ಉದಾಹರಣೆಗೆ ಎಡಭಾಗದಲ್ಲಿ ತೆಗೆದುಕೊಂಡ್ರೆ ಅಲ್ಯೂಮಿನಿಯಂ ಎಷ್ಟಿದೆ? 1 ಅಲ್ಲ ಮಕ್ಕಳ? ಹೈಡ್ರೋಜನ್ ಎಷ್ಟಿದೆ? 1. ಕ್ಲೋರಿನ್ ಎಷ್ಟಿದೆ? 1. ಹೌದಾ ಮಕ್ಕಳ? ಎಡಭಾಗದಲ್ಲಿ ಬಲಭಾಗದಲ್ಲಿ ನೋಡೋಣ. ಅಲ್ಯೂಮಿನಿಯಂ ಎಷ್ಟಿದೆ? 1. ಕ್ಲೋರಿನ್ ಎಷ್ಟಿದೆ? 3. ಹೈಡ್ರೋಜನ್ ಎಷ್ಟಿದೆ? 2. ಹೌದಲ್ವಾ? ಈಗ ಹೈಡ್ರೋಜನ್ ಇಲ್ಲಿ 1 ಇದೆ, ಹೈಡ್ರೋಜನ್ 2 ಇದೆ. ಕ್ಲೋರಿನ್ ಇಲ್ಲಿ 1 ಇದೆ, ಕ್ಲೋರಿನ್ ಇಲ್ಲಿ 3 ಇದೆ, ಹೌದಲ್ಲ?
ಅಲ್ಯೂಮಿನಿಯಂ ಒಂದಿದೆ. ನಾವು ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಇಲ್ಲಿಗೆ ನಾವು ಮೊದಲಿಗೆ ಎರಡನ್ನ ಹಾಕೋಣ. 2 ಇಂಟು ಹೌದಲ್ವಾ AL 2 ಇಂಟು AL ಅಲ್ಯೂಮಿನಿಯಂ ಎಷ್ಟಾಯ್ತು 2 ಆಯ್ತು ಹೌದಲ್ಲ 2 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕ್ಲೋರಿನ್ ಎಷ್ಟಾಗುತ್ತೆ ಕ್ಲೋರಿನ್ 3 2 6 6 ಆಗುತ್ತೆ. ಅದೇ ರೀತಿ ಹೈಡ್ರೋಜನ್ ಎಷ್ಟಿದೆ 2. ಈಗ ಸುಲಭವಾಗಿ ನಾವು ಎಡಭಾಗವನ್ನ ಬ್ಯಾಲೆನ್ಸ್ ಮಾಡಬಹುದು. ಅಲ್ಯೂಮಿನಿಯಂ ಇಲ್ಲಿ 2 ಇದೆ ಅಂದ್ರೆ ಇಂಟು 2 ಮಾಡಿಕೊಂಡು 2 ಮಾಡೋಣ 2 AL 2 ಹೈಡ್ರೋಜನ್ ಇಲ್ಲಿ 2 ಇದೆ ಇಂಟು 2 ಮಾಡಿ ನಾವು 2 ಹೈಡ್ರೋಜನ್. ಕ್ಲೋರಿನ್ ಎಷ್ಟಿದೆ ಇಲ್ಲಿ ಕ್ಲೋರಿನ್ ಎಷ್ಟಿದೆ 3 2 6 ಇದೆ 3 2 6 6 ಅಂತ ಮಾಡಿದ್ರೆ 6 Cl ಹೌದಲ್ವಾ 6 Cl ಇಂಟು 6 6 6 ಸಮ ಆಯ್ತು. ಆದ್ರೆ ಹೈಡ್ರೋಜನ್ ಸಂಖ್ಯೆ ಎಷ್ಟಾಗುತ್ತೆ ಇಲ್ಲಿ 6 ಆಯ್ತು. ಆದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ 2 ಇದೆ. ಹಾಗಾಗಿ ಇಂಟು 3 3 2 6 ಹೈಡ್ರೋಜನ್ ಕೂಡ ಎಷ್ಟಾಗುತ್ತೆ ಈಗ ಇಲ್ಲಿ 6 ಇಲ್ಲಿ. ಅಂದ್ರೆ ಈಗ ನೋಡಿ ಮಕ್ಕಳೇ ಅಲ್ಯೂಮಿನಿಯಂ 2 ಹೈಡ್ರೋಜನ್ 6 ಕ್ಲೋರಿನ್ 6 ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಯ್ತು. ಇದರ ಜ್ಞಾನವನ್ನ ನಾವು ಅರ್ಥಕೋಬೇಕು ಅಂತ ಹೇಳಿದ್ರೆ ಇದನ್ನ ಸುಲಭವಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಗಣಿತದ ಮೂಲ ಪ್ರಕ್ರಿಯೆಗಳಾಗಿರ್ತಕ್ಕಂತಹ ಸಂಕಲನ ಮತ್ತು ಗುಣಾಕಾರದ ಅವಶ್ಯಕತೆ ಸಂಖ್ಯಾಜ್ಞಾನದ ಅವಶ್ಯಕತೆ ತುಂಬಾ ಮುಖ್ಯವಾಗಿ ಬೇಕು. ಮುಂದೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರೀಬೇಕಾದ್ರೂ ಕೂಡ ಗಣಿತದ ಜ್ಞಾನ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಘಾತಾಂಕಗಳು ಗಣಿತದಲ್ಲಿ ಘಾತಾಂಕಗಳು ಅಂತಕ್ಕಂಥ ವಿಷಯವನ್ನ ನೀವು ಕಲ್ತಿರ್ಬೇಕಾಗತ್ತೆ. ಆ ಜ್ಞಾನ ಇದ್ರೆ ಮಾತ್ರ ನಾವು K L M N ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಗರಿಷ್ಠ ಎಲೆಕ್ಟ್ರಾನ್ಗಳು ಇವೆ ಎಂಬುದನ್ನು ತಿಳಿಬಹುದು. ಅದಕ್ಕೆ ಒಂದು ಸೂತ್ರ ಇದೆ 2n² ಹೌದಲ್ವಾ. ಸೊ ಅದರ ಆಧಾರದ ಮೇಲೆ n ಅಂತ ಹೇಳಿದ್ರೆ ಶಕ್ತಿ ಮಟ್ಟ ಅಂತ ಹೇಳಿ ಕರೀತೇವೆ. 2 ಇಂಟು n ಅಂತ ಹೇಳಿದ್ರೆ 1 1 ರ ಘಾತ 2 ಅಲ್ವಾ. ಈಗ ಸೂತ್ರ ಗೊತ್ತಿದೆ a to the power of m ಅಂತ ಹೇಳಿ ಕರೀತೇವೆ. o to the power of n a to the power of m n ಅಂತ ಹೇಳಿ ಕರೀತೇವೆ. a to the power of m n. ಅದೇ ರೀತಿ ಈಗ 1 ಇಂಟು 2 ಅಂದ್ರೆ ನಾವು 1 ಅನ್ನ 2 ಸಲ ಗುಣಿಸಬೇಕು ಅಂತ 1 1 1 ಅಂದ್ರೆ 2 ಇಂಟು 1 2 1 2 ಹೌದಲ್ಲ ಮಕ್ಕಳ. ಅದೇ ರೀತಿಯಾಗಿ L ಅಂತ ಬಂದ್ರೆ n ಇಸ್ ಈಕ್ವಲ್ ಟು ಇಲ್ಲಿ ಶಕ್ತಿ ಮಟ್ಟ 2 2 ರ ಘಾತ 2 2 ಇಂಟು 2 ಅನ್ನ 2 ಸಲ ಗುಣಿಸು 2 ಇಂಟು 2 ಇಂಟು 2 ಅಲ್ಲಿಗೆ 2 ಇಂಟು 2 2 4 2 4 8 ಮಗ್ಗಿ ಕೂಡ ನಮಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಅದೇ ರೀತಿಯಾಗಿ 2 ಇಂಟು 3 ರ ಘಾತ 2 2 ಇಂಟು 3 ಇಂಟು 3 2 3 3 9 2 9 18. ಅದೇ ರೀತಿ 2 n ಅಂದ್ರೆ 4 to the power of 2 2 ಇಂಟು 4 ಇಂಟು 4 2 ಇಂಟು 4 4 16 2 16 32 ಅಂದ್ರೆ K ಕವಚದಲ್ಲಿ ಗರಿಷ್ಠ 2 L ಕವಚದಲ್ಲಿ ಗರಿಷ್ಠ 8 M ನಲ್ಲಿ 18 N ನಲ್ಲಿ 32 ಎಲೆಕ್ಟ್ರಾನ್ಗಳು ಇವೆ ಎಂಬುದನ್ನ ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ 2n² ಗೆ ನಾವು ಸಂಖ್ಯೆಗಳನ್ನ ಆದೇಶಿಸಿಕೊಂಡು ಘಾತಾಂಕವನ್ನ ಬಳಸಿಕೊಂಡು ನಾವು ಲೆಕ್ಕಾಚಾರವನ್ನ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಪ್ರೀತಿಯ ವಿದ್ಯಾರ್ಥಿಗಳೇ, ರಸಾಯನಶಾಸ್ತ್ರದಲ್ಲಿ ಹೈಡ್ರೋಕಾರ್ಬನ್ಗಳ ಬಗ್ಗೆ ಅಂದ್ರೆ ಹೈಡ್ರೋಕಾರ್ಬನ್ಗಳ ಸದಸ್ಯರ ಬಗ್ಗೆ ನಾವು ಮ್ಯಾಲಿಕ್ಯುಲರ್ ಫಾರ್ಮುಲಾಗಳನ್ನ ಬರಿಬೇಕು ಅಂತ ಹೇಳಿದ್ರೆ ಅಣುಸೂತ್ರಗಳನ್ನ ಬರಿಬೇಕು ಅಂತ ಹೇಳಿದ್ರೆ ಸಂಖ್ಯಾಜ್ಞಾನದ ಅವಶ್ಯಕತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅಂದ್ರೆ ಸಂಖ್ಯಾಜ್ಞಾನದ ಜೊತೆಗೆ ಇಲ್ಲಿ ಕೂಡುವುದು ಮತ್ತು ಗುಣಾಕಾರದ ಅವಶ್ಯಕತೆ ಇದೆ. ಇಲ್ಲಿ ನೋಡಿ ಆಲ್ಕೇನುಗಳು ಅಂತ ಗೊತ್ತಿದೆ ನಿಮಗೆ. ಆಲ್ಕೇನುಗಳು ಅದರ ಸಾಮಾನ್ಯ ಅಣುಸೂತ್ರ CnH2n+2. ಆಲ್ಕೀನುಗಳು CnH2n. ಆಲ್ಕೈನುಗಳು CnH2n-2.
ನೋಡಿ ಇಲ್ಲಿ ಗುಣಾಕಾರ, ಸಂಕಲನ, ಕಳೆಯುವುದು ಈ ಮೂರು ಕೂಡ ಬಹಳ ಅವಶ್ಯಕವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸರ್ ಎನ್ ಅಂದ್ರೆ ಏನು? ಎನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟು ಹೈಡ್ರೋಜನ್ಗಳ ಸಂಖ್ಯೆ ಇದೆ ಎಂಬುದನ್ನ ತಿಳ್ಕೊಳ್ಳಿಕ್ಕೆ ನಾವು ಇರ್ತಕ್ಕಂಥದ್ದು. ಮೀಥ್, ಈಥ್, ಪ್ರೂಪ್, ಬ್ಯೂಟ್, ಪ್ಯಾಂಟ್, ಎಕ್ಸೆಪ್ಟ್, ಆಫ್, ನಾನ್, ಟೆಕ್ 1ರಿಂದ 10ರವರೆಗೆ ಇದಾವೆ. ಸೊ ಅವುಗಳನ್ನ ಇಲ್ಲಿ ಆದೇಶಿಸಬೇಕಾಗುತ್ತೆ. ಆಲ್ಕೇನುಗಳ ಸದಸ್ಯರು ಯಾರು? ಹೇನುಗಳು ಅಂತ ಗೊತ್ತಿದೆ ನಿಮಗೆ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಸೆಪ್ಟೇನ್, ಆಕ್ಟೇನ್, ನಾನೇನ್, ಡೆಕೇನ್ ಹೇನುಗಳನ್ನ ಸೇರಿಸ್ಕೊಂಡು ಹೇಳ್ತೀವಿ. ಆಲ್ಕೀನುಗಳಿಗೆ ಬಂದಾಗ ಮೀಥ್ ಬಿಟ್ಟು ಈಥ್ ಪ್ರಥಮ ಸದಸ್ಯ ಆಗಿರುತ್ತೆ. ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್, ಸೆಪ್ಟೀನ್ ಅಂತ ಹೇಳ್ಕೊಂಡು ಹೋಗ್ತೀವಿ. ಆಲ್ಕೈನ್ಗಳನ್ನು ಹೇಳ್ಬೇಕಾದ್ರೆ ಮೊದಲ ಸದಸ್ಯ ಈಥಾಲೈನ್, ಪ್ರೊಪಲೈನ್, ಬ್ಯೂಟಲೈನ್, ಪೆಂಟೈನ್, ಈ ತರ ಐನ್ಗಳನ್ನ ನಾವು ಬಳಸ್ತಾ ಹೋಗ್ತೀವಿ ಸಫಿಕ್ಸ್ ಗಳಲ್ಲಿ. ಹಾಗಾದ್ರೆ ಈಗ ಯಾವ್ದಾದ್ರು ಒಂದು ಸದಸ್ಯರ ಅಣುಸೂತ್ರವನ್ನ ಬರೀಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ಯಾವ ತೆಗೆದುಕೊಳ್ಳೋಣ? ಪೆಂಟ್ ಎಕ್ಸ್ ಯಾವ ತೆಗೆದುಕೊಳ್ಳಿ? ಪೆಂಟ್ ಅನ್ನ ತೆಗೆದುಕೊಳ್ಳೋಣ, ಹೌದಲ್ವಾ? ಹಾಗಾದ್ರೆ ಈಗ ಪೆಂಟ್ ಎಂಬತಕ್ಕಂಥದ್ದನ್ನ ಉದಾಹರಣೆ ಇಟ್ಕೊಂಡು ಮೂರಕ್ಕೂ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಮೂರಕ್ಕೂ ಕೂಡ ಆ ಸದಸ್ಯರ ಅಣುಸೂತ್ರವನ್ನ ಬರೆಯೋಣ ಮಕ್ಕಳೇ. CN ಕಾರ್ಬನ್ಗಳ ಸಂಖ್ಯೆ ಎಷ್ಟಿದೆ? ಕಾರ್ಬನ್ಗಳ ಸಂಖ್ಯೆಯನ್ನ ಇದು ಸೂಚಿಸುತ್ತೆ. CN N ಅಂತ ಹೇಳಿದ್ರೆ ಈಗ 5, H 2, N 5 plus 2, C5 2 5s are 2 5 10 plus 2, C5 10 plus 2 12. ಬಂತಾ ಮಕ್ಕಳೇ? ಅಂದ್ರೆ ಗುಣಾಕಾರ ಮತ್ತು ಕೂಡುವುದು, ಇದರ ಜ್ಞಾನ ಇಲ್ಲದೆ ಇದರ ಅಣುಸೂತ್ರವನ್ನು ಬರೆಯಲಿಕ್ಕೆ ನಿಮಗೆ ಬರೋದಿಲ್ಲ. ಅದೇ ರೀತಿಯಾದ ಆಲ್ಕೇನ್ ಆಯ್ತು, ಆಲ್ಕೀನಿನ ಸದಸ್ಯ ಇದನ್ನ ಪೆಂಟೀನ್ ಅಂತ ಹೇಳಿ ಕರಿತೀವಿ ಈಗ. ಸೊ ಈಗ ಎನ್ ಅಂದ್ರೆ 5 ಕಾರ್ಬನ್ ಸಂಖ್ಯೆ, H 2 N ಅಂದ್ರೆ 5, C5 2 5s are 10, C5 H 10 ಅಂದ್ರೆ ಪೆಂಟೀನ್ ನ ಅಣುಸೂತ್ರ C5 H 10. ಪೆಂಟೈನ್ ಬರೋಣ, C5 H2 5 minus 2 ಅಲ್ವಾ? C5 H 2 5s are 10 minus 2, C5 H 10ರಲ್ಲಿ 2 ಅಂದ್ರೆ ಮಕ್ಕಳು ಎಷ್ಟು? 8. ವೆರಿ ಗುಡ್, 8. ಅಂದ್ರೆ ಪೆಂಟೇನ್, ಪೆಂಟೀನ್, ಪೆಂಟೈನ್ ಅಲ್ವಾ? ನೋಡಿ ಇಲ್ಲಿ ಇವುಗಳನ್ನ ನಾವು ಅಣುಸೂತ್ರಗಳನ್ನ ಬರೀಬೇಕು. ಈ ಸೂತ್ರಗಳನ್ನ ಆದೇಶಿಸಿಕೊಂಡು ಅಂತ ಹೇಳಿದ್ರೆ ಸಂಖ್ಯಾ ಜ್ಞಾನ ಮತ್ತು ಗಣಿತದ ಮೂಲ ಪ್ರಕ್ರಿಯೆಗಳು ನಮಗೆ ಅವಶ್ಯಕವಾಗಿ ಗೊತ್ತಿರಬೇಕಾಗುತ್ತೆ. ಮತ್ತೆ ಇವುಗಳ ವ್ಯತ್ಯಾಸವನ್ನು ಕೂಡ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಸಂಖ್ಯಾ ಜ್ಞಾನ ಇರಬೇಕು. ನೋಡಿ ಇಲ್ಲಿ C5 H 12 ಇದೆ, C5 H 10 ಇದೆ, C5 H 8 ಇದೆ. ಅಂದ್ರೆ ಹೈಡ್ರೋಜನ್ ಸಂಖ್ಯೆ 2 ಏನಾಗ್ತಾ ಇದೆ ಮಕ್ಕಳೇ? ಕಡಿಮೆ ಆಗ್ತಾ ಇದೆ. 12 10 8. ಅಂದ್ರೆ ಇಲ್ಲಿ ಹೈಡ್ರೋಜನ್ ಸಂಖ್ಯೆ ಕಾರ್ಬನ್ ಸಂಖ್ಯೆಗಿಂತ 2ರಷ್ಟಕ್ಕಿಂತ 2 ಜಾಸ್ತಿ ಇದೆ ಅಲ್ವಾ? 5 2 10 ಪ್ಲಸ್ 2, 5 2 10 ಪ್ಲಸ್ 2 ಎಷ್ಟು ಸುಲಭವಾಗಿ ನಾವು ಕಲಿಬಹುದು. 5 2 10 ಪ್ಲಸ್ 2. ಆಲ್ಕೇನ್ಗಳಿಗೆಲ್ಲ 2ರಷ್ಟಕ್ಕಿಂತ 2 ಹೆಚ್ಚಿಗೆ ಇರುತ್ತೆ. ಆಲ್ಕೀನ್ಗಳ ಸದಸ್ಯರಿಗೆ ಬಂದ್ರೆ ಹೈಡ್ರೋಜನ್ ನೋಡಿ 2 ಪಟ್ಟಿರುತ್ತೆ. 5 ಇದ್ರೆ 10, 6 ಇದ್ರೆ 12 ಹೈಡ್ರೋಜನ್ ಸಂಖ್ಯೆ. ಆದ್ರೆ ಇಲ್ಲಿ ಆಲ್ಕೈನ್ಗಳ ಸದಸ್ಯರಲ್ಲಿ ಹೈಡ್ರೋಜನ್ ಸಂಖ್ಯೆ ಕಾರ್ಬನ್ ಸಂಖ್ಯೆಗಿಂತ ನೀವ್ ಹೇಳ್ಬೋದು 2ರಷ್ಟಕ್ಕಿಂತ 2 ಕಡಿಮೆ ಇದೆ. ನೋಡಿ, ಜಾಸ್ತಿ, ಕಡಿಮೆ, ಸಮ ಇವೆಲ್ಲದರ ಜ್ಞಾನವನ್ನು ನಾವಿಲ್ಲಿ ಸುಲಭವಾಗಿ ತಿಳ್ಕೊಳ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇದು ಈ ರೀತಿಯಾಗಿ ರಸಾಯನಶಾಸ್ತ್ರದಲ್ಲೂ ಕೂಡ ನಾವು ಸಂಖ್ಯಾಜ್ಞಾನದ ಪರಿಕಲ್ಪನೆ ಅಂತಕ್ಕಂಥದ್ದು ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ವಿಜ್ಞಾನದಲ್ಲಿ ಗಣಿತದ ಮೂಲ ಪರಿಕಲ್ಪನೆಯನ್ನ, ಗಣಿತದ ಒಂದು ಸಂಖ್ಯಾಜ್ಞಾನ ಅಂತಕ್ಕಂಥದ್ದು ಎಷ್ಟು ಅವಶ್ಯಕ ಅಂತಕ್ಕಂಥದ್ದು ಭೌತಶಾಸ್ತ್ರ ಹಾಗೂ
ರಸಾಯನಶಾಸ್ತ್ರದಲ್ಲಿ ಕೆಲವಾರು ಉದಾಹರಣೆಗಳ ಮುಖಾಂತರ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಜೀವಶಾಸ್ತ್ರದಲ್ಲೂ ಕೂಡ ಗಣಿತದ ಸ್ವಲ್ಪ ಜ್ಞಾನ ನಮಗೆಲ್ಲರೂ ಕೂಡ ಇರಲೇಬೇಕಾಗತ್ತೆ. ಉದಾಹರಣೆಗೆ ನಾವು ಆಹಾರ ಸರಪಳಿ ಅಂತ ಬಂದ ಸಂದರ್ಭದಲ್ಲಿ ಆಹಾರ ಸರಪಳಿಯಲ್ಲಿ ಶಕ್ತಿ ಏನಾಗುತ್ತೆ, ಪ್ರತಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ವರ್ಗಾವಣೆ ಆಗುತ್ತೆ. ಈ ರೀತಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ವರ್ಗಾವಣೆ ಆಗಬೇಕಾದ್ರೆ ಉದಾಹರಣೆಗೆ ಇಲ್ಲಿ ಒಂದು ಹುಲ್ಲಿದೆ, ಗ್ರಾಸ್, ಹೌದಾ ಮಕ್ಕಳೇ? ಹುಲ್ಲನ್ನ ಮಿಡತೆ ತಿನ್ನುತ್ತೆ, ಮಿಡತೆಯನ್ನ ಕಪ್ಪೆ ತಿನ್ನುತ್ತೆ. ಕಪ್ಪೆಯನ್ನು ಯಾರು ತಿಂತಾರೆ ಮಕ್ಕಳೇ? ಹಾವನ್ನು ಯಾರು ತಿಂತಾರೆ? ಹದ್ದು ಅಥವಾ ಗಿಡಗ ತಿನ್ನುತ್ತೆ, ಹೌದಾ ಮಕ್ಕಳೇ? ಈ ರೀತಿ ಹುಲ್ಲು ಆಹಾರವನ್ನ ತಯಾರಿಸಬೇಕಾದ್ರೆ ಸೌರಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಅಂದ್ರೆ ಸೌರಶಕ್ತಿಯನ್ನ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ, ಗ್ಲೂಕೋಸ್ ಅನ್ನ ತಯಾರು ಮಾಡುತ್ತೆ. ಶಕ್ತಿಯ ಉತ್ಪಾದನೆ ಅಲ್ವಾ ಗ್ಲೂಕೋಸ್ ಇಂದ ಆಗುತ್ತೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಗೊತ್ತಿದೆ ಮಕ್ಕಳು. ಸೊ ಆ ರೀತಿ ಉತ್ಪತ್ತಿಯಾದಂತಹ ಏನು ಗ್ಲೂಕೋಸ್ ಅಂತಕ್ಕಂಥದ್ದು ಶಕ್ತಿ ಹಂತ ಹಂತವಾಗಿ ಏನಾಗ್ತಾ ಹೋಗುತ್ತೆ ಅದನ್ನ ವಿವರಿಸಿರ್ತಕ್ಕಂಥವ್ರೆ ಕಿಂಡರ್ಮನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಅದನ್ನ ಪ್ರತಿಶತ 10ರ ನಿಯಮ ಅಂತೇಳಿ ಕರೀತಾರೆ. ಕಿಂಡರ್ಮನ್ 10% ಲಾ ಏನಂತ ಕರೀತಾರೆ ಮಕ್ಕಳೇ? 10%. ಅಂದ್ರೆ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಶಕ್ತಿ ಕೇವಲ 10% ಮಾತ್ರ ಹೋಗುತ್ತೆ. ಉಳಿದಂತ 90% ಎಲ್ಲಿಗೆ ಹೋಗುತ್ತೆ? ವ್ಯಯ ಆಗುತ್ತೆ. ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ? ದೇಹ ಬಿಸಿ ಆಗುತ್ತೆ, ಬೆವರು ಬರುತ್ತೆ, ಆವಿ ಆಗುತ್ತೆ. ಈ ರೀತಿ ಉಷ್ಣದ ರೂಪದಲ್ಲಿ ಆವಿ ರೂಪದಲ್ಲಿ ಎಷ್ಟೋ ಶಕ್ತಿ ನಮ್ಮಿಂದ ಏನಾಗುತ್ತೆ? ವ್ಯಯ ಆಗುತ್ತೆ. ಆದ್ರೆ 10% ಮಾತ್ರ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ವರ್ಗಾವಣೆ ಆಗುತ್ತೆ. ಹೌದಲ್ಲ ಮಕ್ಕಳೇ? ಈಗ 1 ಲೀಟರ್ ಪೆಟ್ರೋಲ್ಗೆ ಕೆಲವೊಂದು ಬೈಕ್ಗಳು ಕೇವಲ ಏನಾಗ್ತವೆ ಪರ್ ಲೀಟರ್ 40 ಕೊಡುತ್ತವೆ, 15 ಕೊಡ್ತವೆ, 60 ಕೊಡ್ತವೆ, 70 ಕೊಡ್ತವೆ. 100ಕ್ಕೆ 100ರಷ್ಟು ಇಂಜಿನ್ ಕೆಪಾಸಿಟಿ ಇದೆಯಾ ಮಕ್ಕಳೇ? ಸಾಧ್ಯನೇ ಇಲ್ಲ. ಹೌದಲ್ವಾ? ಕಾರ್ಬನ್ ಕಣಗಳ ರೂಪದಲ್ಲಿ ಹೊಗೆ ರೂಪದಲ್ಲಿ ಶಕ್ತಿ ಏನಾಗುತ್ತೆ? ವ್ಯಯ ಆಗುತ್ತೆ. ಉಳಿದಿದ್ದು ಮಾತ್ರ ಅಲ್ಲಿ ಏನಾಗುತ್ತೆ? ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಪ್ರೊಡ್ಯೂಸರ್ ಅಲ್ಲಿ ಸುಮಾರು 10,000 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದ್ರೆ 10ರಷ್ಟು ನಿಮ್ಗೆಲ್ಲರೂ ಕೂಡ ಇಲ್ಲಿ ಏನ್ ಗೊತ್ತಿರಬೇಕು ಜ್ಞಾನ ಅಂತ ಹೇಳಿದ್ರೆ ಶೇಕಡವಾರು ಲೆಕ್ಕಾಚಾರ ಗೊತ್ತಿರಬೇಕು. ಹೌದಾ ಮಕ್ಕಳೇ? ಶೇಕಡವಾರು ಲೆಕ್ಕಾಚಾರ ಅಂದ್ರೆ ಎಷ್ಟು ಹೋಗುತ್ತೆ ಸಾರ್? ಶೇಕಡವಾರು 100ಕ್ಕೆ 10 ಅಂದ್ರೆ 100ಕ್ಕೆ 10 ಅಂದ್ರೆ 10,000ಕ್ಕೆ ಎಷ್ಟು? 10,000 ಇಂಟು 10 ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್. 100ಕ್ಕೆ 1000. ಹೌದಲ್ಲ ಮಕ್ಕಳೇ? ಅಂದ್ರೆ 10,000ದಲ್ಲಿ 1000 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಇದೆ. ಹೌದಲ್ವಾ? ಆ ನಂತರ 1000ದಲ್ಲಿ ಈಗ ಮುಂದೆ ಎಷ್ಟು ಹೋಗುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ 100ಕ್ಕೆ 10 ಆದ್ರೆ 1000ಕ್ಕೆ ಎಷ್ಟು? 1000ಕ್ಕೆ ಎಷ್ಟು? ಮತ್ತೆ 1000 ಇಂಟು 10 ಡಿವೈಡೆಡ್ ಬೈ 100. 2 0 ಕ್ಯಾನ್ಸಲ್. 10ನೇ 100. ಹೌದಾ ಮಕ್ಕಳೇ? 100 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ಹೋಗುತ್ತೆ. ಈಗ 100ಕ್ಕೆ ಸುಲಭವಾಗಿ ಹೇಳ್ಬಿಡ್ತೀರಾ 10 ಕ್ಯಾಲರಿ. ಹೌದಲ್ವಾ? ಸೊ ಅಂದ್ರೆ ಇದನ್ನ ಲೆಕ್ಕಾಚಾರ ಮಾಡಿ ಹೇಳ್ಬೇಕು ಅಂತ ಅಲ್ಲ. ಸೊ ಒಟ್ಟಾರೆಯಾಗಿ ಇಲ್ಲೂ ಕೂಡ ಪ್ರತಿಶತ 10 ಅಂದ್ರೆ ಏನು ಅಂದ್ರೆ ಶೇಕಡವಾರನ್ನ ಯಾವ ರೀತಿ ಕಂಡುಹಿಡಿಬೇಕು. ಇಲ್ಲೂ ಕೂಡ ಏನೇನು ಗೊತ್ತಿರಬೇಕು ಮಕ್ಕಳೇ? ಗುಣಾಕಾರ ಗೊತ್ತಿರಬೇಕು, ಮತ್ತೆ ಭಾಗಾಕಾರನ ಕೂಡ ಗೊತ್ತಿರಬೇಕಾಗ್ತದೆ. ಅಂದ್ರೆ ವಿಜ್ಞಾನದಲ್ಲೂ ಕೂಡ ಗಣಿತದ ಮೂಲ ಪರಿಕಲ್ಪನೆಗಳಾಗಿರ್ತಕ್ಕಂತಹ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಲಾಸಾಹ, ಘಾತಾಂಕಗಳು ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವಿದ್ರ ಮುಖಾಂತರ ತಿಳ್ಕೋಬಹುದು. ಧನ್ಯವಾದ.